ಸಂಬಂಧಿಕರು ಕೇಳಿದ್ರಂತಲ್ಲ, ಶಿವಣ್ಣವ್ರು ಹೆಂಗೆ ತುಂಬ ಪರಿಚಯ ಅಂತ. ಹಾಗೆ ಸರ್, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಅಣ್ಣವರು ಕಂಡಾಗ ನಿಮ್ಮ ಮದುವೆಗೆ ಬಂದಿದ್ರು ಅಂತ ಅಂತೀರಿ. ನಿಮ್ಮ ನಾಟಕ ನೀವು ಮಾಡೋದನ್ನ ಇವಾಗ ನೋಡಿದ್ರ? ಖಂಡಿತ. ನಾವು ಒಂದ್ಸಲ ಚಾಮರಾಜನಗರದಲ್ಲಿ ನಾಟಕ ಆಡ್ತಾ ಇದ್ವಿ, ದೇವದಾಸಿ ನಾಟಕದಲ್ಲಿ ನಂದು ಎಲ್ಲ, ನಾನು ನಮ್ಮ ಅಪ್ಪ ಇಬ್ಬರು ಪಾತ್ರ ಮಾಡ್ತಾ ಇದ್ವಿ. ನಮ್ಮ ಹುಡುಗರುಗಳು ಗೇಟ್ ಹತ್ರ ಇರೋರು, ಅದು ಟೆಂಟ್ ತಾನೇ ನಮ್ಮದು. ಅಣ್ಣವ್ರು ಬಂದರು ಅಂದರು. ಈ ಸಾಮಾನ್ಯವಾಗಿ ಯಾರು ಇವನು ಯಾವ ಮಾತಾಡ್ತಿದ್ದಾನೆ, ಏರಿಯ ನಮ್ಮಪ್ಪ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದರು, ಸೀನಲ್ಲಿ ಅವ್ರು ಹೋದರು. ನಾನು ಸರಿಯಾಗಿ ಹೇಳ್ರ ಯಾರ ಅಂದೆ. ಅವ್ರು ಬರ್ತಿದ್ದಾರೆ ಅಂದರು. ಸಡನ್ನಾಗಿ ಅಣ್ಣ ಅಂತಂದ್ರೆ ನಮ್ಗೆ ಗೊತ್ತಿರೋದು ಅವರೇ. ಸರಿ, ಗಾಜನೂರ್ಗೆ ಈ ಕಡೆ ಎಲ್ಲೋ ಹೋಗ್ತಿದ್ದಾರೆ. ಒಳಗಡೆ ಸಾಮಾನ್ಯವಾಗಿ ಗ್ರೀನ್ ರೂಮ್ ಕಡೆ ಬಂದ್ಬಿಟ್ಟು ದೊಡ್ಡವ್ರು ಯಾರೇ ಬಂದರು ಗ್ರೀನ್ ರೂಮಿಗೆ ಬರೋರು. ಬಂದು ನಮ್ಮ ತಂದೆನ ಮಾತಾಡಿಸ್ಕೊಂಡು ಅವರು ಒಂದು 10:30 ನಾಟಕ ಶುರು, 2:30 ತನಕ ನಾಟಕ ನಡೆಯೋದು. 10:30 ಅಷ್ಟೊತ್ತಿಗೆ ಬಂದರು ಅವರು. ಆ ರೀತಿ ಬಂದವ್ರನ್ನ ಒಳಗೆ ಕರಿತಿದ್ವಿ, ಯಾಕಂದ್ರೆ ವೇದಿಕೆಯಲ್ಲಿ ಬಂದು ನಾಟಕ ನೋಡಿದ್ದಾರೆ ಅಣ್ಣ ಅವರು. ನಮ್ಮ ನಾಟಕಗಳನ್ನೆಲ್ಲ ನೋಡಿದ್ದಾರೆ, ಅದ್ರದ್ದು ಫೋಟೋಗಳಿದೆ ನಮ್ಮ ಹತ್ರ, ಅವೆಲ್ಲ ಇದೆ. ಬಟ್ ಅವತ್ತೇನೋ ಹಾಗೆ ಹೋಗ್ತಿಯಾರೇನೋ ಬಂದಿದ್ದಾರೆ ಅಂದ್ಕೊಂಡ್ವಿ. ಸರಿ, ಕರ್ಕೊಂಬ ಒಳಗೆ ಅಂತ ಬಂದರು. ಒಳಗೆ ಕೂತ್ಕೊಂಡು ನಮ್ಮಪ್ಪನೂ ಮಾತಾಡಿಸಿದ್ರು, ನಮ್ಮ ಸೀನ್ ಮುಗಿಸ್ಕೊಂಡ್ಬಂದು. ಆಮೇಲೆ ನಾಟಕ ನೋಡ್ತೀನಿ ಅಂದರು. ಪ್ರತಿ ಸಲ ಅವ್ರು ಇದೇ ಥರದ ಎಡಬಟ್ಟುಗಳು, ನಮ್ಮಪ್ಪ ಅನ್ನೋರು ಭಾಳ ಎಡಬಟ್ಟು ಮಾಡ್ತಾರೆ ಕಣ ಈ ಮನುಷ್ಯ ಅನ್ನೋರು. ಕರ್ಕೊಂಡೋಗಿ ಆಮೇಲೆ ಕೂರಿಸಿದ್ರು. ಎಷ್ಟು ಚೆನ್ನಾಗಿ 2:30 ತನಕ ನಾಟಕ ನೋಡ್ಕೊಂಡು, ಲೇಟಾಗಿ ಹೋಗಿದೆ, ನಾನು ಇದಕ್ಕೆ ಹೋಗಿ ಸೇರ್ಕೋಬೇಕು ಮನೆಗೆ ಅಂತ ಹೇಳಿ ಹೊರಟೋದ್ರು ಅವತ್ತು.